ಒಮ್ಮೆ ಕಲ್ಪನೆ ಮಾಡಿಕೊಳ್ಳಿ, ಇಂದು ಕಲ್ಲುಗಳ ನಡುವೆ ನಿಶ್ಶಬ್ದವಾಗಿ ನಿಂತಿರುವ ಈ ಸ್ಥಳದಲ್ಲಿ ಸಾವಿರಾರು ಜನರ ಸಂಚಾರ, ರಥಗಳ ಗದ್ದಲ, ದೇವಾಲಯಗಳ ಘಂಟಾನಾದ ಮತ್ತು ವ್ಯಾಪಾರದ ವೈಭವ ತುಂಬಿಕೊಂಡಿತ್ತು. ಇದು ಸಾಮಾನ್ಯ ಸ್ಥಳವಲ್ಲ, ಭಾರತ ಇತಿಹಾಸದ ಹೆಮ್ಮೆಯ ಅಧ್ಯಾಯ. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ, ನಮ್ಮ ಕರ್ನಾಟಕದ ಕಿರೀಟ ರತ್ನ ಹಂಪಿ. ಹೌದು, ಹಂಪಿ ಅನ್ನೋದು ಸಾಮಾನ್ಯವಾದ ಪ್ರದೇಶವೇನೂ ಅಲ್ಲ. ಹಂಪಿಯ ಬಗ್ಗೆ ತಿಳಿದುಕೊಳ್ಳೋದು ಬಹಳಷ್ಟಿದೆ ಸ್ನೇಹಿತರೆ. ಒಂದು ಕಾಲದಲ್ಲಿ ವಿಶ್ವದ ಅತ್ಯಂತ ಶ್ರೀಮಂತ ನಗರಗಳಲ್ಲಿ ಒಂದಾಗಿತ್ತು. ಇಲ್ಲಿ ಮಾರುಕಟ್ಟೆಗಳಲ್ಲಿ ಚಿನ್ನ, ಬೆಳ್ಳಿ, ವಜ್ರಗಳನ್ನು ಮಾರಾಟ ಮಾಡಲಾಗ್ತಾ ಇತ್ತು ಅಂದರೆ ಸಾಮಾನ್ಯವೇ. ಇಲ್ಲಿ ಸಾವಿರಾರು ದೇವಾಲಯಗಳು, ಭವ್ಯವಾದ ಅರಮನೆಗಳು, ಲಕ್ಷಾಂತರ ಜನರ ಜೀವನದ ಸಂಭ್ರಮವನ್ನು ಕಾಣ್ಬೋದಾಗಿತ್ತು. ಆದರೆ ಇಂದು ಅದೇ ನಗರ ಮೌನವಾಗಿ ಕಲ್ಲುಗಳ ನಡುವೆ ನಿಂತಿದೆ. ಆ ನಗರವೇ ಹಂಪಿ. ಹಂಪಿಯ ಪ್ರಾಚೀನ ಹೆಸರು ಪಂಪಾ ಕ್ಷೇತ್ರ. ಹೌದು, ಹಂಪಿಯನ್ನು ಹಿಂದೆ ಪಂಪಾ ಕ್ಷೇತ್ರ ಅಂತ ಕರೆಯಲಾಗ್ತಾ ಇತ್ತು. ಹಂಪಿ ತುಂಗಭದ್ರಾ ನದಿಯ ತಟದಲ್ಲಿ ನೆಲೆಸಿರುವ ಕರ್ನಾಟಕದ ವಿಜಯನಗರ ಜಿಲ್ಲೆಯಲ್ಲಿದೆ. ಇಂದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿ ಗುರುತಿಸಲ್ಪಟ್ಟಿರುವ ಹಂಪಿ ಒಂದು ಕಾಲದಲ್ಲಿ ವಿಶ್ವದ ಅತ್ಯಂತ ಶ್ರೀಮಂತ ನಗರಗಳಲ್ಲಿ ಒಂದಾಗಿತ್ತು. ವಿದೇಶಿ ಪ್ರವಾಸಿಗರು ಹಂಪಿಯನ್ನು ನೋಡಿ ಆಶ್ಚರ್ಯಗೊಂಡು ಇಂತಹ ವೈಭವಶಾಲಿ ನಗರವನ್ನು ನಾವು ಎಲ್ಲಿಯೂ ನೋಡಿಲ್ಲ ಎಂದು ಬರೆದಿದ್ದಾರೆ. ಸ್ನೇಹಿತರೆ, ಅಂತಹ ಹೆಮ್ಮೆಯ ವಿಜಯನಗರದ ಹಂಪಿಯ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ವಿಜಯನಗರ ಸಾಮ್ರಾಜ್ಯದ ಉದಯ ಹೇಗಾಯಿತು ಅಂತ ತಿಳಿದುಕೊಳ್ಬೇಕು. ಕ್ರಿಸ್ತಶಕ 1336ರಲ್ಲಿ ಸಹೋದರರಾದ ಹರಿಹರ ಮತ್ತು ಬುಕ್ಕರಾಯರು ಈ ಹೆಮ್ಮೆಯ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಆ ಸಮಯದಲ್ಲಿ ದಕ್ಷಿಣ ಭಾರತದ ಅನೇಕ ಆಕ್ರಮಣಗಳನ್ನು ಈ ರಾಜ್ಯ ಎದುರಿಸ್ತಾ ಇತ್ತು. ಹಿಂದೂ ಸಂಸ್ಕೃತಿ, ಧರ್ಮ, ಪರಂಪರೆಯನ್ನು ರಕ್ಷಣೆ ಮಾಡಲು ವಿಜಯನಗರ ಸಾಮ್ರಾಜ್ಯ ಉದಯವಾಯಿತು. ಹಂಪಿ ಅದರ ರಾಜಧಾನಿಯಾಯಿತು. ಕಾಲಕ್ರಮೇಣ ಈ ಸಾಮ್ರಾಜ್ಯ ಅಪಾರ ಶಕ್ತಿಯಿಂದ ಬೆಳೆಯೋಕೆ ಪ್ರಾರಂಭವಾಯಿತು. ಸ್ನೇಹಿತರೆ, ಹಂಪಿ ಅಂದರೆ ಸಾಮಾನ್ಯವಾದ ಹೆಸರಲ್ಲ. ಹಂಪಿಗೆ ಅದರದ್ದೇ ಆದ ಐತಿಹಾಸಿಕ ಹಿರಿಮೆ ಕೂಡ ಇದೆ. ಹರಿಹರ ಮತ್ತು ಬುಕ್ಕರಾಯರು ವಿಜಯನಗರ ಸಾಮ್ರಾಜ್ಯವನ್ನು 1336ರಲ್ಲಿ ಸ್ಥಾಪನೆ ಮಾಡ್ತಾರೆ. ಅವರ ಗುರುಗಳಾದ ವಿದ್ಯಾರಣ್ಯ ಸ್ವಾಮಿಗಳು ಅವರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಈ ಸಾಮ್ರಾಜ್ಯವನ್ನು ಪ್ರಾರಂಭ ಮಾಡಲಾಗುತ್ತೆ. ದಕ್ಷಿಣ ಭಾರತದ ಸಂಸ್ಕೃತಿ, ಧರ್ಮ, ಪರಂಪರೆಯನ್ನು ರಕ್ಷಿಸೋದು ಇದರ ಉದ್ದೇಶ. ಸ್ವಲ್ಪ ಸಮಯದಲ್ಲೇ ವಿಜಯನಗರ ಭಾರತದಲ್ಲೇ ಅತ್ಯಂತ ಶಕ್ತಿಶಾಲಿ ಸಾಮ್ರಾಜ್ಯವಾಗಿ ಉದಯವಾಗುತ್ತೆ. ವಿದೇಶಿ ಪ್ರವಾಸಿಗರಾದ ಡೊಮಿಂಗೋ ಫೇಸ್ ಮತ್ತು ಅಬ್ದುಲ್ ರಜಾಕ್ ಹಂಪಿಯ ಬಗ್ಗೆ ಅದ್ಭುತ ವರ್ಣನೆಯನ್ನು ನೀಡಿದ್ದಾರೆ. ನಾವು ಇಂತಹ ದೊಡ್ಡ ಶ್ರೀಮಂತ ನಗರವನ್ನು ಎಲ್ಲಿಯೂ ನೋಡಿಲ್ಲ ಅಂತ ಬರೆದ್ರೆ, ಹಂಪಿಯ ಮಾರುಕಟ್ಟೆಗಳಲ್ಲಿ ಕುದುರೆಗಳು, ಮುತ್ತುಗಳು, ವಜ್ರಗಳು, ರೇಷ್ಮೆ ಬಟ್ಟೆಗಳು ಹಾಗೂ ಸುಗಂಧ ದ್ರವ್ಯಗಳ ವ್ಯಾಪಾರ ನಡೀತಾ ಇತ್ತು. ಇದನ್ನು ನೋಡಲು ಕಣ್ಗಳು ಸಾಕಾಗ್ತಿರಲಿಲ್ಲ ಅಂತ ಕೂಡ ಉಲ್ಲೇಖವನ್ನು ಮಾಡಲಾಗಿದೆ. ಹಂಪಿಯ ಇತಿಹಾಸದಲ್ಲಿ ಅತ್ಯಂತ ಪ್ರಕಾಶಮಾನ ಹೆಸರೆಂದರೆ ಅದೇ ಶ್ರೀಕೃಷ್ಣದೇವರಾಯ. ಅವರ ಆಡಳಿತದಲ್ಲಿ ವಿಜಯನಗರ ಸಾಮ್ರಾಜ್ಯ ತನ್ನ ಉತ್ತುಂಗ ಮಟ್ಟವನ್ನು ತಲುಪುತ್ತೆ. ಕಲೆ, ಸಾಹಿತ್ಯ, ಸಂಗೀತ, ಕೃಷಿ, ವ್ಯಾಪಾರ ಎಲ್ಲವೂ ಅಭಿವೃದ್ಧಿ ಕಾಣುತ್ತೆ. ಅಷ್ಟದಿಗ್ಗಜ ಕವಿಗಳು ಕೂಡ ಅರಮನೆಯಲ್ಲಿ ಕಂಗೊಳಿಸ್ತಾರೆ. ರಾಜ್ಯದ ಜನರು ಸುಖವಾಗಿ ಬದುಕ್ತಾರೆ. ಹಂಪಿಯ ಬೀದಿಗಳಲ್ಲಿ ಚಿನ್ನ, ವಜ್ರ ಮತ್ತು ಅಮೂಲ್ಯ ರತ್ನಗಳ ವ್ಯಾಪಾರವನ್ನು ನಡೆಸಲಾಗುತ್ತೆ. ಇದು ಕೂಡ ಹೆಮ್ಮೆಯ ಕೃಷ್ಣದೇವರಾಯ ಕಾಲದಲ್ಲೇ ಅನ್ನೋದು ಹೆಮ್ಮೆಯ ವಿಷಯನೇ. 1509ರಲ್ಲಿ ಕೃಷ್ಣದೇವರಾಯರು ಸಿಂಹಾಸನವನ್ನು ಹೇರ್ತಾರೆ. ಇದು ವಿಜಯನಗರ ಸಾಮ್ರಾಜ್ಯದ ಸುವರ್ಣಯುಗ. ಈ ಆಡಳಿತದಲ್ಲಿ ಕೃಷಿ ಅಭಿವೃದ್ಧಿ, ಹೊಸ ಕಾಲುವೆಗಳು ನಿರ್ಮಾಣ, ದೇವಾಲಯಗಳು ಕಟ್ಟಲ್ಪಡುತ್ತೆ, ಸಾಹಿತ್ಯ ಬೆಳೆಯುತ್ತೆ, ವ್ಯಾಪಾರ ಹೆಚ್ಚಾಗುತ್ತೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಜನಪ್ರಿಯ ಮತ್ತು ಶಕ್ತಿಶಾಲಿ ರಾಜರಾಗ್ತಾರೆ ಕೃಷ್ಣದೇವರಾಯರು. ವಿಜಯ ವಿಠಲ ದೇವಾಲಯ ಹಂಪಿಯ ಅತ್ಯಂತ ಪ್ರಸಿದ್ಧ ಸ್ಮಾರಕಗಳಲ್ಲೂ ಒಂದು. ಇಲ್ಲಿರುವ ಕಲ್ಲಿನ ರಥ ಭಾರತದ ಶಿಲ್ಪಕಲೆಯ ಅದ್ಭುತ ಮಾದರಿ. ಸಂಗೀತ ಸ್ತಂಭಗಳು ವಿಶ್ವದ ಗಮನವನ್ನು ಸೆಳೆದಿವೆ. ಪ್ರತಿಯೊಂದು ಕಲ್ಲಿನಲ್ಲೂ ಶಿಲ್ಪಿಗಳ ಪ್ರತಿಭೆ ಕಾಣಿಸುತ್ತೆ. ಈ ಒಂದು ಪ್ರತಿಭೆಯನ್ನು ನಾವು ಕನ್ನಡದ ಹೆಮ್ಮೆಯ ಹಾಡಾದ ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಹಾಡಿನಲ್ಲೂ ಕೂಡ ಕಾಣಬಹುದು. ವಿರೂಪಾಕ್ಷ ದೇವಾಲಯ ಕೂಡ ಸುಮಾರು 1000 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಇದು ಹಂಪಿಯ ಪ್ರಮುಖ ಭಾಗವೇ. ಇಂದಿಗೂ ಇಲ್ಲಿ ನಿತ್ಯ ಪೂಜೆ ನಡೆಯುತ್ತೆ. ಹಂಪಿಯ ಪತನದ ನಂತರವೂ ಕೂಡ ಈ ದೇವಾಲಯ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ. ಸ್ನೇಹಿತರೆ, ಅಷ್ಟೇ ಅಲ್ಲದೆ ಸೂರ್ಯನ ಬೆಳಕು ದೇವಾಲಯದ ಒಳಗಡೆ ಬೀಳುತ್ತೆ. ಇದನ್ನು ನಿರ್ಮಾಣ ಮಾಡಿರುವುದೇ ಒಂದು
ಕೌತುಕದ ಭಾಗವಾಗಿದೆ. ಈ ದೃಶ್ಯವನ್ನು ನೋಡಲು ಅನೇಕ ವಿದೇಶಿಗರು ಕೂಡ ಹಂಪಿಗೆ ಬರ್ತಾರೆ. ಹೇಳಬೇಕು ಅಂದರೆ ವಿದೇಶಿ ಪ್ರವಾಸಿಗರೇ ಈ ಒಂದು ಸ್ಥಳಕ್ಕೆ ಹೆಚ್ಚಾಗಿ ಬರ್ತಾರೆ. ಹಂಪಿಯ ಹೃದಯ ಭಾಗವೇ ವಿರೂಪಾಕ್ಷ ದೇವಾಲಯ. ಸುಮಾರು 1000 ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ದೇವಾಲಯ. ಇಲ್ಲಿನ ಗೋಪುರವನ್ನು ನೋಡಿದಾಗ ವಿಜಯನಗರ ಶಿಲ್ಪಕಲೆಯ ಅದ್ಭುತತೆ ಮನಸೆಳೆಯುತ್ತೆ. ಭಕ್ತಿಯೊಂದಿಗೆ ಇತಿಹಾಸ ಕೂಡ ಇಲ್ಲಿ ಜೀವಂತ. ಹಂಪಿಯ ಹೆಸರನ್ನು ಕೇಳಿದ ತಕ್ಷಣ ನೆನಪಾಗುವುದೇ ಕಲ್ಲಿನ ರಥ. ಇದರ ಪ್ರತಿಯೊಂದು ಕಲ್ಲಿನಲ್ಲೂ ಕಲಾವಿದರ ಪರಿಶ್ರಮ ಅಡಗಿದೆ. ಅವನ್ನು ಸ್ಪರ್ಶಿಸಿದಾಗ ಸಂಗೀತದ ಧ್ವನಿಗಳು ಮೂಡುತ್ತೆ. ಕಮಲದ ಹೂವಿನಂತೆ ಈ ಒಂದು ಕಮಲ ಮಹಲ್ನನ್ನು ನಿರ್ಮಾಣ ಮಾಡಲಾಗಿದೆ. ಆನೆ ಶಾಲೆಯಲ್ಲಿ ರಾಜ ಮನೆತನದ ಆನೆಗಳನ್ನು ಕೂಡ ಇರಿಸಲಾಗ್ತಾ ಇತ್ತು. ಇವು ವಿಜಯನಗರ ಸಾಮ್ರಾಜ್ಯದ ವೈಭವವನ್ನು ತೋರಿಸುತ್ತೆ. ಸ್ನೇಹಿತರೆ, ತಾಳಿಕೋಟೆ ಯುದ್ಧ ದುರಂತದ ಅನುಭವವನ್ನು ತಂದುಕೊಡುತ್ತೆ. 1565ರಲ್ಲಿ ನಡೆದ ತಾಳಿಕೋಟೆ ಯುದ್ಧ ವಿಜಯನಗರದ ಭವಿಷ್ಯವನ್ನೇ ಬದಲಿಸಿಬಿಡುತ್ತೆ. ದಕ್ಕನ್ ಸುಲ್ತಾನರ ಒಕ್ಕೂಟದ ವಿರುದ್ಧ ವಿಜಯನಗರ ಸೇನೆ ಹೋರಾಡುತ್ತೆ. ಅದರಲ್ಲಿ ಯುದ್ಧದಲ್ಲಿ ಸೋಲನ್ನು ಅನುಭವಿಸಬೇಕಾಗುತ್ತೆ. ಅದರ ನಂತರ ಹಂಪಿಯನ್ನು ದೋಚಿ ಅನೇಕ ಕಟ್ಟಡಗಳು, ಸ್ಮಾರಕಗಳನ್ನು ಧ್ವಂಸ ಮಾಡಲಾಗುತ್ತೆ. ಇಂದು ಹಂಪಿಯ ಅವಶೇಷಗಳ ನಡುವೆ ನಡೆದಾಗ ಒಮ್ಮೆ ಒಂದು ಪ್ರಶ್ನೆ ಮನಸ್ಸಿಗೆ ಬರುತ್ತೆ. ಒಮ್ಮೆ ಲಕ್ಷಾಂತರ ಜನರ ಕನಸುಗಳಿಗೆ ಆಶ್ರಯ ನೀಡಿದ್ದ ನಗರ ಇಂದು ಯಾವ ಶಾಪದಿಂದ ಈ ರೀತಿ ಬರಡಾಗಿದೆ? ಏಕೆ ಮೌನವಾಗಿದೆ? ಈ ಕಲ್ಲುಗಳು ಮಾತಾಡಲು ಸಾಧ್ಯವಾಗಿದ್ದರೆ ಎಷ್ಟು ಕಥೆಗಳನ್ನು ಹೇಳ್ತಾ ಇತ್ತು. ರಾಜರ ವಿಜಯಗಾಥೆಗಳು, ಕವಿಗಳ ಕಾವ್ಯಗಳು, ಭಕ್ತರ ಪ್ರಾರ್ಥನೆಗಳು, ಯೋಧರ ತ್ಯಾಗಗಳು, ಹೀಗೆ ಎಲ್ಲವೂ ಕೂಡ ಈ ಕಲ್ಲುಗಳೊಳಗೆ ಅಡಗಿ ಮುಚ್ಚಿ ಹೋಗಿವೆ. ಹಂಪಿ ನಮಗೆ ಕಲಿಸುವ ದೊಡ್ಡ ಪಾಠವೆಂದರೆ ಅಧಿಕಾರ, ಸಂಪತ್ತು, ಸಾಮ್ರಾಜ್ಯಗಳು ಶಾಶ್ವತವಲ್ಲ. ಆದರೆ ಸಂಸ್ಕೃತಿ, ಕಲೆ, ಇತಿಹಾಸ ಎಂದಿಗೂ ನಾಶವಾಗುವುದಿಲ್ಲ. ರಾಜರು ನಡೆದಿದ್ರು, ಕವಿಗಳು ಹಾಡಿದ್ರು, ಭಕ್ತರು ಪ್ರಾರ್ಥನೆ ಮಾಡಿದ್ರು, ವ್ಯಾಪಾರಿಗಳು ಚಿನ್ನದ ವ್ಯವಹಾರವನ್ನು ಮಾಡಿದ್ರು. ಆದರೆ ಇಂದು ಉಳಿದಿರುವುದು ನೆನಪುಗಳು, ಅವಶೇಷಗಳು ಮಾತ್ರ. ಆದರೂ ಆ ಕಲ್ಲುಗಳು ಇನ್ನೂ ಹೆಮ್ಮೆಯಿಂದ ನಿಂತಿವೆ. ನಮ್ಮ ಹೆಮ್ಮೆಯ ವಿಜಯನಗರದ ಕಥೆಯನ್ನು ಸಾರ್ತಾ ಇವೆ. ಅವು ನಮಗೆ ಹೇಳುವ ಒಂದೇ ಒಂದು ಮಾತು: ಸಾಮ್ರಾಜ್ಯ ಅಳಿದು ಹೋಗಬಹುದು, ಆದರೆ ಸಂಸ್ಕೃತಿ, ಇತಿಹಾಸ ಎಂದಿಗೂ ಅಳಿಯುವುದಿಲ್ಲ ಅನ್ನೋದು. ಹಂಪಿಯ ಕಲ್ಲುಗಳ ನಡುವೆ ನಡೆಯುವಾಗ ಅವು ಮೌನವಾಗಿ ಒಂದು ಕಥೆಯನ್ನು ಹೇಳ್ತಾ ಇವೆಯೇನೋ, ಪ್ರವಾಸಿಗರನ್ನು ತನ್ನತ್ತ ಕರಿತಾ ಇವೆಯೇನೋ ಅನ್ನೋದಂತೂ ನಿಜ. ಸ್ನೇಹಿತರೆ, ನಿಮಗೆ ಹಂಪಿಯ ಬಗ್ಗೆ ಇರುವಂತಹ ವಿಶೇಷವಾದ ಮಾಹಿತಿ ಏನಾದರೂ ಇದ್ದರೆ ಅಥವಾ ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ಖಂಡಿತ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಇಂತಹ ಅದ್ಭುತ ಇತಿಹಾಸದ ಕಥೆಗಳಿಗೆ, ಪೌರಾಣಿಕ ಕಥೆಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.